ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಬಿ.ಜಿ. ಪಾಟೀಲ್ರೇ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಕಲಬುರಗಿಯ ಹುಲಿ ಅಪ್ಪು ಪಾಟೀಲ್ರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಶಶಿ ನಮೋಶಿ ಅವರೇ, ಯುವ ಮೋರ್ಚಾದ ನಗರದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಅವರೇ, ನಮ್ಮ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ನೋಟು ಬದಲು ದೇಶ ಮೊದಲು ಅಭಿಯಾನದ ರೂವಾರಿಗಳು ಆಗಿರುವಂತಹ ತಮ್ಮೇಶ್ ಗೌಡ್ರೆ ಹಾಗೂ ಬಸವರಾಜ ಎಂಕಂಜಿ ಅವರೇ, ಗುಲ್ಬರ್ಗಾದ ಉಸ್ತುವಾರಿಯನ್ನು ವಹಿಸಿರುವಂತಹ ನಮ್ಮ ಯುವ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಪರಶುರಾಮ್ ದಸಲ್ವಾಯಿ ಅವರೇ, ಯುವ ಮೋರ್ಚಾದ ಕಾರ್ಯದರ್ಶಿಗಳಾದಂತಹ ಕರುಣಾಕರ್ ಅವರೇ, ದಮೂರ ಶೇಖರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಂ.ಜಿ. ಪಾಟೀಲ್ರೇ ಹಾಗೂ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಬಂಧುಗಳೇ, ನನ್ನ ಮಾಧ್ಯಮ ಮಿತ್ರರೇ, ಈ ಸಭೆಯ ಆರಂಭದಲ್ಲೇ ಎಲ್ಲರೂ ಬಸವಣ್ಣನನ್ನು ನೆನಪು ಮಾಡಿಕೊಂಡ್ರು. ಇವತ್ತು ಬೆಳಗ್ಗೆ ಬಸವ ಕಲ್ಯಾಣದಿಂದ ನನ್ನ ಈ ದಿನದ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ನಾನು ಮೈಸೂರು ಮತ್ತು ಕೊಡಗಿನ ಸಂಸದ. ತದ್ವಿರುದ್ಧವಾದಂತಹ ಇದೊಂದು ಧ್ರುವ ಆದರೆ ಮತ್ತೊಂದು ಧ್ರುವ ನನ್ನ ಕ್ಷೇತ್ರ. ಆದರೂ ಕಲಬುರಗಿಗೆ ಯಾಕೆ ಬಂದೆ, ನೆನ್ನೆ ಬೀದರಿಗೆ ಬಂದಿದ್ದೆ ಅಂತಂದ್ರೆ, ನಿಮ್ಮ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು, ನೀವು ಮೋದಿಯವರ ಬಗ್ಗೆ ಇಟ್ಟಿರುವಂತಹ ವಿಶ್ವಾಸ ಪ್ರೀತಿ ಬಗ್ಗೆ ನಾನು ಕೂಡ ಒಂದು ರೀತಿ ಅದನ್ನು ಕಣ್ಣಿಂದ ನೋಡಿ ಸಾಕ್ಷೀಭೂತನಾಗಬೇಕು ಅಂತ ಒಂದು ಕಡೆ ಒಂದು ಭಾವನೆ, ಇನ್ನೊಂದು ಕಡೆ ಏನಾದರೂ ತಪ್ಪು ಗ್ರಹಿಕೆಗಳಿದ್ರೆ ಅದನ್ನು ದೂರ ಮಾಡಬೇಕು ಅನ್ನೋದು ಇನ್ನೊಂದು ಉದ್ದೇಶ. ಬಸವಣ್ಣನನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ ಬಸವ ಕಲ್ಯಾಣದಲ್ಲಿ. ಅಲ್ಲಿ ನಮ್ಮ ಯುವ ಮಂತ್ರ ಹೇಳಿದ, ಬಸವಣ್ಣನ ಆದರ್ಶವನ್ನು ಹೇಳಿದ, ಬಸವಣ್ಣನ ಹಾಕಿಕೊಟ್ಟಂತ ಮೇಲ್ಪಂಕ್ತಿ ಬಗ್ಗೆ ಹೇಳ್ತಾ ಇದ್ದ. ಇವತ್ತು ಕೂಡ ನೀವೇನಾದ್ರೂ ರಸಪ್ರಶ್ನೆ ಸ್ಪರ್ಧೆ ಇತ್ತು ಅಂತಂದ್ರೆ ವರ್ಲ್ಡ್ಸ್ ಓಲ್ಡೆಸ್ಟ್ ಡೆಮಾಕ್ರಸಿ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಫುಲ್ ಫ್ಲೆಡ್ಜ್ ಪಾರ್ಲಿಮೆಂಟ್ ಅಂತ ಬಂದಿದ್ದು ಬ್ರಿಟನ್ ಅಂತ ಹೇಳ್ಬೋದು ನಾವು. ವರ್ಲ್ಡ್ ಸ್ಟ್ರಾಂಗೆಸ್ಟ್ ಡೆಮಾಕ್ರಸಿ ಅಂತಂದ್ರೆ ಅಮೆರಿಕ ಅಂತ ಹೇಳ್ತೀವಿ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತಂದ್ರೆ ಭಾರತ ಅಂತ ಹೇಳ್ತೀವಿ. ಆದ್ರೆ ಈ ಪ್ರಜಾತಂತ್ರ, ಈ ಡೆಮಾಕ್ರಸಿ ಅಂತಿದೆಯಲ್ಲ, ಅದು ಫಸ್ಟ್ ಎಕ್ಸ್ಪೆರಿಮೆಂಟ್ ಆಗಿದ್ದು ಗ್ರೀಸ್ನಲ್ಲಿ. ಅದು ಒಂದು ಪಂಚಾಯಿತಿ ಮಟ್ಟದಲ್ಲಿ ಆಗಿತ್ತು. ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೊದಲ ಪ್ರಯೋಗ, ಬಹಳ ವ್ಯವಸ್ಥಿತವಾದ ಪ್ರಯೋಗ, ಅದನ್ನು ಮಾಡಿದಂತಹ ವ್ಯಕ್ತಿ ಮತ್ಯಾರು ಅಲ್ಲ, ಬಸವೇಶ್ವರರು. ಅವರ ಅನುಭವ ಮಟ್ಟದ ಬಗ್ಗೆ ಕೇಳಿದ್ವಿ ನಾವು, ಅವರ ಮಂತ್ರಿಮಂಡಲದ ಬಗ್ಗೆ ಕೇಳಿದ್ದೀವಿ, ಅವರ ವಚನಗಳಲ್ಲಿ ಹಾಕಿಕೊಟ್ಟಂತ ಮೇಲ್ಪಂಕ್ತಿ ಬಗ್ಗೆ ಕೇಳಿದ್ದೀವಿ, ಅವರ ಒಟ್ಟಂತ ಆದರ್ಶದ ಬಗ್ಗೆ ನಾವು ಕೇಳಿದ್ದೀವಿ. ಅವ್ರು ಹೇಳಿದ್ರಲ್ಲ ಇವನಾರವ ಅಂತ ಹೇಳಿ. ನಮ್ಮ ರಾಜಕಾರಣದಲ್ಲಿ ಇವನಾರವ ಇವ್ ನಮ್ಮವನ ಅಲ್ವಾ ಅಂತ ಫಸ್ಟ್ ನೋಡ್ತಾರೆ. ಇವತ್ತು ರಾಜಕಾರಣದಲ್ಲಿ ಇವ್ ನನ್ನ ಶಿಷ್ಯನೋ ಅಲ್ವಾ ಅಂತ ನೋಡ್ತಾರೆ. ಇವನು ನನ್ನ ಮಗಳ ನನ್ನ ಸಂಬಂಧಿಕನ ಅಂತ ನೋಡ್ತಾರೆ. ಇವತ್ತು ಚುನಾವಣೆ ಎದುರಾಯಿತು ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ಯಾವ ಸ್ಥಿತಿ ಬಂದಿದೆ, ಜನರಲ್ಲಿ ಯಾವ ಸಿನಿಕತೆ ಬೆಳೆದಿದೆ. ಯಾರೊಬ್ಬ ಬರ್ತಾನೆ, ಒಬ್ಬ ರಿಯಲ್ ಎಸ್ಟೇಟ್ ಬರ್ತಾನೆ, ಒಬ್ಬ ಧನಿಕ ಬರ್ತಾನೆ, ಅಡ್ಡ ಮಾರ್ಗದಿಂದ ದುಡ್ಡು ಮಾಡಿರೋನು ಬರ್ತಾನೆ, ಬಂದು ಹೇಳ್ತಾನೆ, ಸರ್ 25 ಕೋಟಿ ಖರ್ಚು ಮಾಡ್ತೀನಿ ನಾನು, ಟಿಕೆಟ್ ಕೊಡಿ ಅಂತಾನೆ. ಟಿಕೆಟ್ ಕೊಟ್ಟರೆ ಪಾರ್ಟಿಗೂ ಇಷ್ಟು ಫಂಡ್ ಕೊಡ್ತೀನಿ ಅಂತಾನೆ. ಅಷ್ಟು ಮಾತ್ರ ಎಲ್ಲ ಕೊಡಿಸಿದ್ರೆ ನಿಮಗೂ ಇಷ್ಟು ಕೊಡ್ತೀನಿ ಅಂತಾನೆ. ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂದ್ರೆ, 25 ಕೋಟಿ ಖರ್ಚು ಮಾಡ್ತಾನಂತಪ್ಪ, ಅವ್ನು ದುಡ್ಡು ಬೇಕೇ ಬೇಕು ಎಲೆಕ್ಷನ್ಗೆ, 25 ಕೋಟಿ ಖರ್ಚು ಮಾಡ್ತಾನೆ, ಅವನಿಗೆ ಕೊಡೋಣ ಅಂತಾರೆ. ಪಕ್ಷಕ್ಕೋಸ್ಕರ 16 ವರ್ಷ ದುಡಿದು ಏನು ಚಪ್ಪಲಿ ಸವಸಿ ಮನೆಗೆ ಹೋಗಿ ಕರಪತ್ರ ಹಂಚಿದಂತಹ ಕಾರ್ಯಕರ್ತ ನೆನಪಾಗಲ್ಲ. ಯಾರೋ ಬಂದವನಿಗೆ ಮೊನ್ನೆ ಬಂದು ಏನು ಹಣದ ತೈಲಿನ ಹಿಡ್ಕೊಂಡು ಬಂದವನಿಗೆ ರಾಜಕಾರಣದಲ್ಲಿ ನೇರವಾಗಿ ಎಂಟ್ರಿ ಸಿಕ್ಕುತ್ತೆ. ಇದ್ರೊಳಗಡೆ ಅಷ್ಟೇ ನನಗೆ ಬೇಕಾದವರು, ನನ್ನ ಜೊತೆ ಇರೋಂಥವ್ರು, ಈ ರೀತಿ ಒಂದು ಮಾಫಿಯಾ. ಈ ಮಾಫಿಯಾ ಯಾವತ್ತೂ ಒಳಗಡೆ ಬಿಡುದಿಲ್ಲ ನಿಮ್ಮನ್ನ.
ಈ ರಾಜಕಾರಣ ಮೋದಿಯವರು ನೋಡ್ತಾ ಇದ್ರು. ಯಾರು ಬಂದ್ರು ಇದೆ. ಒಂದು ಕಡೆ ಇದಾದ್ರೆ ಇನ್ನೊಂದು ಕಡೆ ನೀವು ಬೆಂಗಳೂರಿಗೆ ಬಂದ್ರೆ, ಬೆಂಗಳೂರಿನಲ್ಲಿ ನೀವೇನಾದ್ರೂ ನೈಟ್ ಕ್ಲಬ್ಸ್ ಅಂತ ನೀವು ನೋಡಿದ್ರೆ, ಯಾವ್ದಾದ್ರು ಒಂದು ಒಳ್ಳೆ ಮೋಜು ಮಸ್ತಿ ಮಾಡುವಂತ ಜಾಗ ಅಂತಂದ್ರೆ ನೀವು ಯಾವ್ದು ಸ್ಕೈ ಬಾರಿಗೆ ಹೋಗ್ಬೋದು, ಮಲ್ಲೆ ಟವರ್ಸ್ ಅಲ್ಲಿ ಇದೆ, ಇಲ್ಲ ಸ್ಯಾಂಕ್ಟಮಿಗೆ ಹೋಗ್ಬೋದು, ಸ್ಕೈಸ್ ಬಾರಿಗೆ ಹೋಗ್ಬೋದು, ಇಲ್ಲ ಜೆಫ್ರೀಸಿಗೆ ಹೋಗ್ಬೋದು. ಅಲ್ವಾ ಕೂತ್ಕೊಂಡಿರೋಂಥ ಹುಡುಗರು ಸಾಫ್ಟ್ವೇರ್ ನಲ್ಲಿ ಇರುವಂತವ್ರು ಬಂದು ಕೂತ್ಕೊಳ್ತಾರೆ. ಅಲ್ಲಿ ಪಕ್ಕದಲ್ಲಿ ಕೂತಿರುವಂತ ಒಬ್ಬ ರಿಯಲ್ ಎಸ್ಟೇಟ್ ನಲ್ಲಿ ಕೂತ್ಕೊಂಡು ಅವನು ಕೂಡ ಮೋಜು ಮಸ್ತಿ ಮಾಡ್ತಿರ್ತಾನೆ. ಯಾವ್ದೋ ಸ್ಯಾಂಡಲ್ವುಡ್ನವ್ರು ಒಂದೆರಡೆರಡು ಐಟಮ್ ಜೊತೆ ಬಂದಿರ್ತಾನೆ. ಬಂದ್ಬಿಟ್ಟು ಅಲ್ಲಿ ಕೂತಿರೋ ನೋಡ್ಬಿಟ್ಟು ಈ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಹಾರ್ಡ್ವೇರ್ನವರು, ಸರ್ವಿಸ್ ಸೆಕ್ಟರ್ ನಲ್ಲಿ ಇರೋಂಥವ್ರು ನೋಡ್ತಾರೆ, ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟು ಸಂಜೆವರೆಗೂ ದುಡಿತೀವಿ, ಸೋಮವಾರದಿಂದ ಶುಕ್ರವಾರದವರೆಗೂ ಕತ್ತೆಗೆ ಹಿಡ್ದಂಗೆ ದುಡಿತೀವಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ, ನೋಡಿ ಇವನಿದನ್ನ ಕಳ್ಳ ಮಾರ್ಗದಲ್ಲಿ ಅಡ್ಡ ಮಾರ್ಗದಲ್ಲಿ ದುಡ್ಡು ಮಾಡ್ಕೊಂಡು ಬಂದು ಇವ ಮಜಾ ಮಾಡ್ತಿದ್ದಾನೆ ಅಂತ ಅವನ ಬಗ್ಗೆ ಒಂದು ಡಿಸ್ಡೈನ್ ಇಂದ ನೋಡ್ತಾರೆ, ಒಂದು ರೀತಿ ಕಠೋರವಾಗಿ ನೋಡ್ತಾರೆ. ಇನ್ನೊಂದು ಕಡೆ ಹಾಗೆ ನೋಡುವಂತವ್ರು ಒಬ್ಬ ಸಾಮಾನ್ಯನ ಹತ್ರ ನೋಡ್ತಾರೆ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀವಿ, ಟ್ಯಾಕ್ಸ್ ಕಟ್ತೀವಿ, ಅವನಿಗೆ ಮಾತ್ರ ಫೀಸ್ ನಾವು ಕಡಿಮೆ ಕೊಡ್ತಾರೆ, ಫೀಸ್ ಇಲ್ದಲೆ ಎಜುಕೇಶನ್ ಕೊಡ್ತಾರೆ, ಅವನಿಗೆ ರಿಸರ್ವೇಶನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನ ಬಗ್ಗೆ ಕೀಳಾಗಿ ನೋಡ್ತಾರೆ. ಮೋದಿಯವರ ಮುಂದೆ ಇದೆಲ್ಲ ವಿಚಾರಗಳಿತ್ತು. ಈ ವ್ಯವಸ್ಥೆನ ಹೇಗೆ ಸರಿಪಡಿಸೋದು? 2019 ಚುನಾವಣೆಯನ್ನು ನೋಡಿಬಿಟ್ಟು ರಾಜಕೀಯವನ್ನು ಮಾಡಬೇಕು. ಈ ದೇಶದಲ್ಲಿ 65% ಯುವಕರು ಏನಿದ್ದಾರೆ 35 ವರ್ಷದ ವಯೋಮಾನದ ಕೆಳಗಿನವರಾಗಿದ್ದಾರೆ. ಅವರ ಭವಿಷ್ಯವನ್ನು ನೋಡ್ಬಿಟ್ಟು ಏನು ಸರ್ಕಾರ ನಡೆಸಬೇಕು? ಆಗ ಯೋಚನೆಯನ್ನು ಮಾಡಿದ್ರು, ನಾನು ಕುರ್ಚಿ ಬಗ್ಗೆ ಯೋಚನೆಯನ್ನು ಮಾಡೋದಿಲ್ಲ, ದೇಶದ ಜನರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಂದ್ರು. ಹಾಗಾಗಿ ಅಲ್ಲಿ ಕೂತ್ಕೊಂಡು ದರ್ಪವನ್ನು ಮಾಡ್ತಾ ಇದ್ದಾನಲ್ಲ ಆ ರಾಜಕಾರಣಿ ಇರ್ಬೋದು, ಆ ರಿಯಲ್ ಎಸ್ಟೇಟ್ ದಂಧ ಮಾಡಿರೋನು ಇರ್ಬೋದು, ಆ ಭ್ರಷ್ಟ ಅಧಿಕಾರಿ ಇರ್ಬೋದು, ಆ ಲೇವಾದೇವಿ ವ್ಯವಹಾರ ಮಾಡ್ತಿರೋಂಥವ್ರು ಇರ್ಬೋದು, ಮೀಟರ್ ಬಡ್ಡಿ ಹಾಕುವಂಥವ್ರು ಇರ್ಬೋದು, ಅಥವಾ ಗೋಲ್ಡ್ ಬಿಸ್ನೆಸ್ ಅಂತ ಹೇಳಿಬಿಟ್ಟು ರಾಜಕಾರಣಿಗಳ ಜೊತೆ ಅಪವಿತ್ರ ಮೈತ್ರಿ ಮಾಡ್ಕೊಂಡು ಕಾಸು ಮಾಡ್ತಾ ಇರುವಂತಹ ವ್ಯಕ್ತಿಗಳಿರ್ಬೋದು. ಇವರಿಗೂ ಹೊಡೆತ ಕೊಡಬೇಕು. ಇನ್ನ ನಮ್ಮ SC ST OBC ಜನಾಂಗದವರಿದ್ದಾರೆ, ಐತಿಹಾಸಿಕವಾಗಿ ಅವರಿಗೆ ನಾವು ದೌರ್ಜನ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ, ಅವ್ರಿಗೆ ಅನ್ಯಾಯವನ್ನು ಮಾಡಿದ್ದೀವಿ. ಈಗ ಒಂದು ವರ್ಗ ಬೆಳೀತಾ ಇದೆ, ಅವ್ರನ್ನ ಕೀಳಾಗಿ ನೋಡುವಂಥದ್ದು. ಆ ಕೀಳು ಮನಸ್ಥಿತಿಯನ್ನು ಕೂಡ ಹೋಗಲಾಡಿಸಬೇಕು. ಅವ್ರನ್ನ ಶಾಶ್ವತವಾಗಿ ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು, ಅವ್ರನ್ನ ಸಶಕ್ತೀಕರಣ ಮಾಡಬೇಕು. ಅದಕ್ಕೂ ಕೂಡ ರಿಸೋರ್ಸ್ ಬೇಕು. ನಮ್ಮಲ್ಲಿ ಘೋಷಣೆಯನ್ನು ಮಾಡ್ತಾರೆ, ನಮ್ಮ ಸಿದ್ದರಾಮಯ್ಯನವರಿದ್ದಾರೆ. ಸಿದ್ದರಾಮಯ್ಯನವರು ನಾನು SC ST ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರ ಈ ಬಜೆಟ್ ಅಲ್ಲಿ 20,000 ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು 20,000 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಡ್ತಾರೆ. ಮಾರ್ಚ್ 10 ಬರುತ್ತೆ, ಯಡಿಯೂರಪ್ಪನವ್ರು ಪಟ್ಟಿ ಇಟ್ಕೊಂಡ್ಬರ್ತಾರೆ, 20,000 ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು, ಆದ್ರೆ ಆಕ್ಚುಲಿ ಖರ್ಚು ಮಾಡೋದು ಬರೀ 2,000 ಕೋಟಿ ಮಾತ್ರ ಅಂತ. ಇದು ಪರಿಸ್ಥಿತಿ. ಈ ದೇಶ 125 ಕೋಟಿ ಜನಸಂಖ್ಯೆ ಇದೆ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಸ್ಪೆಂಡಿಂಗ್ ಎಷ್ಟಿದೆ? 10,000, 15,000, 16,000 ಕೋಟಿ ರೂಪಾಯಿನ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ. ಆದ್ರೆ ವರ್ಷಾಂತ್ಯಕ್ಕೆ ಖರ್ಚು ಮಾಡಿರೋದು ಏನು ಅಂತಂದ್ರೆ, ಕಳೆದ 12 ವರ್ಷಗಳ ಬಜೆಟ್ ಅವರೇಜ್ ಸ್ಪೆಂಡಿಂಗ್ ತೆಗೆದ್ರೆ 4,19,000 ಕೋಟಿಯಿಂದ 4,080 ಲಕ್ಷ ಕೋಟಿ ಇಷ್ಟು ಮಾತ್ರ ಸ್ಪೆಂಡ್ ಮಾಡಿರುವಂತದ್ದು. 125 ಕೋಟಿ ಜನಸಂಖ್ಯೆಗೆ 4.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇದೆಯಾ? ಆ ದಾರಿದ್ರ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆಯಾ? ಇದನ್ನೆಲ್ಲ ಯೋಚನೆ ಮಾಡಿದ್ರು. ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, TCS ಇದೆ. ಇವತ್ತು ಇನ್ಫೋಸಿಸ್, ವಿಪ್ರೋ, TCS ಅಂತಂದ್ರೆ ಒಂದೇ ಒಂದು ಪೇಟೆಂಟ್ ತೋರಿಸಿ, ಒಂದೇ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿರೋದನ್ನು ತೋರಿಸಿ, ಒಂದೇ ಒಂದು ಸಾಫ್ಟ್ವೇರ್ ಮಾಡಿರೋದು ತೋರಿಸಿ. ಅವರು ಒಂದ್ಸರಿ ಅಮಿತ್ ಶಾ ಅವರು ಹೇಳಿದ್ರು, ಸಬ್ ಮಜ್ದೂರಿ ಕರ್ರೆ ಅಂತ ಅಂದ್ರು. ಎಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಭಿವೃದ್ಧಿ ಮತ್ತು ಸಂಶೋಧನೆಗೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹಣನ ಹಾಕಬೇಕು. ದೇಶಾದ್ಯಂತ ಒಂದು 50 R&D ಕ್ಲಸ್ಟರ್ಗಳನ್ನ ಮಾಡಬೇಕು. 5,000 ರಿಂದ 10,000 ಕೋಟಿ ರೂಪಾಯಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮ್ಮ ಮಕ್ಕಳನ್ನ ಅಲ್ಲಿ ಹೋಗಿ ಸಂಶೋಧನೆಯಲ್ಲಿ ತೊಡಗಿಸ್ಬೇಕು. ದೇಶೀಯವಾದ ತಂತ್ರಜ್ಞಾನವನ್ನು ಬೆಳೆಸಬೇಕು. ಎಲ್ಲಿಂದ ದುಡ್ಡು ತರೋದು? ಹಾಗಾಗಿ ಯೋಚನೆ ಮಾಡಿದ್ರು, ಈ ದೇಶದಲ್ಲಿ 17,54,000 ಕೋಟಿ ರೂಪಾಯಿ
ದುಡ್ಡು ಚಲಾವಣೆಯಲ್ಲಿದೆ. ಅದರಲ್ಲಿ 14,94,000 ಕೋಟಿ ರೂಪಾಯಿ ಅಂದ್ರೆ 86% ನೋಟ್ ಏನಿದೆ 500,000 ರೂಪಾಯಿ ನೋಟಲ್ಲಿ ಇದೆ. ಆ 500 ರೂಪಾಯಿ 1,000 ರೂಪಾಯಿ ನೋಟ್ ಎಷ್ಟು ಜನದ ಹತ್ರ ಇದೆ? ಇವತ್ತು ನೀವು ATM ಅಲ್ಲಿ ಬಿಡಿಸ್ಕೊಂಡು ಬಂದ್ರು ಯಾರಿಗ ಸಾಲ ಕಟ್ಟೋದಕ್ಕೋ ದಿನಸಿ ತರೋದಕ್ಕೋ ಖರ್ಚಾಗೋಗುತ್ತೆ. ಆದ್ರೆ ಆ 500,000 ನೋಟು ಹೆಚ್ಚು ಯಾರ ಮನೆಯಲ್ಲಿ ಅಟ್ಟಿ ಕಟ್ಟಿ ಯಾರು ಇಟ್ಟಿದ್ರು? ಇದೇ ಭ್ರಷ್ಟ ರಾಜಕಾರಣಿಗಳು, ಇದೇ ಲೇವಾದೇವಿ ವ್ಯವಹಾರ ಮಾಡೋರು, ಇದೇ ರಿಯಲ್ ಎಸ್ಟೇಟ್ನವರು, ಇದೇ ಗೋಲ್ಡ್ ವ್ಯಾಪಾರಿಗಳು, ಜ್ಯುವೆಲ್ರಿ ವ್ಯಾಪಾರ ಮಾಡೋರು ಎಲ್ಲರೂ ಒಟ್ಟಿಗೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಮೇಜರ್ ಜ್ಯುವೆಲ್ರೀಸ್ ಅಂತಿದೆಯಲ್ಲ ಅವರೇ ಮಾಡ್ತಾ ಇದ್ದಿದ್ದು. ನಾನು ಇನ್ನೊಂದು ಕೇಳ್ತೀನಿ, ನಾನೊಬ್ಬ ಸಂಸದನಾಗಿದ್ದೀನಿ. ಇವತ್ತು ಒಬ್ಬ ರಾಜಕಾರಣಿ ಸಂಸದನ ಶಾಸಕನಾದ ಕೂಡಲೇ ಮೊದಲನೇ ಕೆಲಸ ಏನ್ ಮಾಡ್ತಾನೆ? ಸರ್ಕಾರದಿಂದ ಪೆಟ್ರೋಲ್ ಬಂಕ್ ಬಂತು ಅಂದ್ರೆ ಮೊದಲು ನನ್ನ ಹೆಸರಿಗೆ ಬೇಕು, ಗ್ಯಾಸ್ ಸ್ಟೇಷನ್ ನನಗೆ ಬೇಕು, ಕಾಂಟ್ರಾಕ್ಟ್ ನನ್ನ ಚೇಲನ ಹೆಸರಿನಲ್ಲಿ ನಾನೇ ಮಾಡ್ತೀನಿ, ಊರಲ್ಲಿ ಯಾರ್ದಾರು ರೈತರ ಜಮೀನು ಖರೀದಿ ಮಾಡಿಬಿಟ್ಟು ಕನ್ವರ್ಷನ್ ಮಾಡಿಸ್ತೀನಿ, ಅವನ ಹೆಸರಿನಲ್ಲಿ ದಂಧೆ ಮಾಡ್ತೀನಿ. ರಿಯಲ್ ಎಸ್ಟೇಟು ನನಗೆ ಬೇಕು. ಇಡೀ ದೇಶದ ಸಂಪನ್ಮೂಲ 4ರಿಂದ 5% ಜನರಲ್ಲಿ ಹೋಗಿ ಕ್ರೋಢೀಕರಣ ಆಗಿತ್ತು, ಅಕ್ಯುಮುಲೇಟ್ ಆಗಿತ್ತು. ಇದನ್ನು ಒಂದೇ ಒಂದು ಶಾರ್ಟ್ ಅಲ್ಲಿ ಹೊಡೆದಾಕ್ಬೇಕು ಅಂತೇಳಿ ಮೋದಿ ಅವರು ಯೋಚನೆ ಮಾಡಿದ್ರು. ಹಾಗಾಗಿ ಹೇಳಿದ್ರು ಅವರು, ನೀವು ಕೇಳಿರ್ಬೋದು, ನಾನು ಇದನ್ನು ಲೈಫ್ ರಿಸ್ಕ್ ತಗೊಂಡು ಜೀವನ ಅಪಾಯಕ್ಕೆ ತಳ್ಳಿಬಿಟ್ಟು ತಗೊಳ್ತಿದ್ದೇನೆ ಅಂತ ಹೇಳಿದ್ರು. ನವೆಂಬರ್ 8ನೇ ತಾರೀಕು ನಿಂತ್ಕೊಂಡು ಬ್ಯಾಂಕ್ ಟೈಮ್ ಕ್ಲೋಸ್ ಆದ ನಂತರ ಘೋಷಣೆನ ಮಾಡಿದ್ರು. ಇವತ್ತು ರಾತ್ರಿ 12 ಗಂಟೆ ನಂತರ ನಿಮ್ಮ ಕೈಯಲ್ಲಿರುವಂತಹ 500,000 ರೂಪಾಯಿ ನೋಟ್ ಅಂತ ಏನಿದೆ, ಇಟ್ಸ್ ಅ ಪೀಸ್ ಆಫ್ ಪೇಪರ್ ಅಂತಂದ್ರು. ಅಷ್ಟು ಮಾತ್ರ ಅಲ್ಲ, ಮೋದಿಯವರು ಹೇಳಿ ಕೇಳಿ ಗುಜರಾತಿ ಎಲ್ಲ ವ್ಯವಹಾರನು ಕೂಡ ಗೊತ್ತಿತ್ತು ಅವರಿಗೆ. ಇಡೀ ದೇಶಾದ್ಯಂತ 367 DCC ಬ್ಯಾಂಕ್ ಇದೆ, ಡಿಸ್ಟ್ರಿಕ್ಟ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಹೇಳ್ಬಿಟ್ಟು, ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳು. ಆ ಬ್ಯಾಂಕ್ಗಳಲ್ಲಿ ನೀವು DCC ಬ್ಯಾಂಕ್ ಯಾವುದೇ ಹೋಗಿ ನೋಡಿ, DCC ಬ್ಯಾಂಕಿನ ಅಧ್ಯಕ್ಷರು ಯಾರಾಗಿರ್ತಾರೆ? ಅದು BJP ಅವರು ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಹುಜನ ಸಮಾಜ್ ಪಾರ್ಟಿ ಆಗಿರ್ಬೋದು, SP ಆಗಿರ್ಬೋದು, TMC ಆಗಿರ್ಬೋದು, ಒಂದಲ್ಲ ಒಂದು ಪೊಲಿಟಿಕಲ್ ಪಾರ್ಟಿಯವನೇ ಅದರ ಮುಖ್ಯಸ್ಥ ಆಗಿರ್ತಾನೆ. ಕರ್ನಾಟಕದಲ್ಲಿ 3,000 ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ಕೋಆಪರೇಟಿವ್ ಮೂವ್ಮೆಂಟ್ ಏನಕ್ಕೆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಆಗಿದ್ದು, ಇವತ್ತು ಯಾವ್ಯಾವ ರಾಜಕಾರಣಿಯ ಕಪಿಮುಷ್ಟಿಯಲ್ಲಿದೆ ಯೋಚನೆ ಮಾಡಿ. ಹಾಗಾಗಿ ಹೇಳಿದ್ರು ಮೋದಿ ಅವರು, ಈ ನೋಟ್ ಎಕ್ಸ್ಚೇಂಜ್ ಮಾಡೋ ಪವರ್ನ ಈ DCC ಬ್ಯಾಂಕಿಗೆ ಕೊಡಲ್ಲ, ಕೋಆಪರೇಟಿವ್ ಬ್ಯಾಂಕಿಗೆ ಕೊಡಲ್ಲ ಅಂದ್ರು. ಇಷ್ಟಾಗಿಯೂ ಕೂಡ ಬಹಳಷ್ಟು ಜನ ಬ್ಯಾಕ್ ಡೇಟೆಡ್ ಡೆಪಾಸಿಟ್ಗಳನ್ನ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಮಾಡಿದ್ದಾರೆ. ಮೋದಿ ಅದ್ರ ಮೇಲೂ ಕಣ್ಣಿಟ್ಟಿದ್ದಾರೆ, ಬಿಡಲ್ಲ. ಇದ್ರ ಮಧ್ಯದಲ್ಲಿ ದುಡ್ಡು ಮಾಡಿರುವಂತವ್ರು ಬಹಳಷ್ಟು ಜನ ಮ್ಯಾನೇಜರ್ಗಳನ್ನ ಪಾಕೆಟ್ ಮಾಡ್ಕೊಂಡು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಈ ಸಲ ನಾನು ಮೈಸೂರಿಗೆ ಪಾರ್ಲಿಮೆಂಟ್ ಸೆಷನ್ ಮುಗಿಸಿ ಬಂದಾದ ನಂತರ ಯಾರನ್ನ ಕೆಲವರು ಗೊತ್ತಿರೋ ದುಡ್ಡಿರೋರೆಲ್ಲ ಗೊತ್ತಿತ್ತಲ್ಲ ನನಗೆ, ಏನ್ ಮಾಡಿದ್ರಲ್ಲ ಸರ್ ಎಲ್ಲ ಕನ್ವರ್ಟ್ ಆಗೋಯ್ತು ಸರ್ ನಮ್ದು ಅಂತಂದ್ರು. ಆಯ್ತು ಮುಂದಿನ ಊರ ಹಬ್ಬ ಅಂತ ಹೇಳಿದೆ. ಯಾಕೆಂತಂದ್ರೆ ನವೆಂಬರ್ 8ನೇ ತಾರೀಕಿಂದ ಡಿಸೆಂಬರ್ 30ನೇ ತಾರೀಕುವರೆಗೂ ಏನು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಪ್ರತಿಯೊಂದು CCTV ಫುಟೇಜ್ ಅಂತ ಏನಿದೆಯಲ್ಲ ಅದ್ರ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋದನ್ನ ಹಾಗೆ ಇಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಕರೆನ್ಸಿ ಚೆಸ್ಟ್ ಅಂತ ಇರುತ್ತೆ ಇದು ನಮ್ಮ ಕಲಬುರಗಿನಲ್ಲಿ ಒಂದು 3-4 ಕಡೆ ಕರೆನ್ಸಿ ಚೆಸ್ಟ್ ಅಂತ ಇರುತ್ತೆ. ಅಲ್ಲಿಂದ ಮುಖಾಂತರ ಬ್ಯಾಂಕ್ಗಳಿಗೆಲ್ಲ ಹಣ ವರ್ಗಾವಣೆ ಆಗುತ್ತೆ. ಆ ಕರೆನ್ಸಿ ಚೆಸ್ಟ್ ಇಂದ 2,000 ರೂಪಾಯಿ ನೋಟ್ ಯಾವ್ಯಾವ ಬ್ಯಾಂಕಿಗೆ ಎಷ್ಟೆಷ್ಟು ಹೋಯ್ತು, ATM ವೆಂಡಿಂಗ್ ಮಷೀನ್ ಅಲ್ಲಿ ಎಷ್ಟು ಕೊಟ್ಟರು, ಅಕೌಂಟಿಂದ ಎಷ್ಟು ಕೊಟ್ಟರು, ಹಾಗೆ ಅಡ್ಡ ಮಾರ್ಗದಲ್ಲಿ ಕಳ್ಳ ಮಾರ್ಗದಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋ ಆ ಸೀಕ್ವೆನ್ಸ್ ನಂಬರ್ 100% ಸಿಗುತ್ತೆ. ಬ್ಯಾಂಕ್ ಮ್ಯಾನೇಜರ್ಸ್ ಒಳಗಡೆ ಹೋಗ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಇಟ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡವರು ಹೋಗ್ತಾರೆ. ನಾನು ಭಾವಿಸಿದೆ ಇಂತಹ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಾಗ ಪಕ್ಷ ಭೇದವನ್ನು ಮರೆತು ಬಹಳ ಜನ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ನಾನು ಭಾವಿಸಿದೆ. ಕಲಬುರಗಿ ಅಂತಂದ್ರೆ ಬಸವಣ್ಣ ನೆನಪಾಗ್ತಿದ್ದ. ಇತ್ತೀಚೆಗೆ ಬಸವಣ್ಣನ ವಚನಕ್ಕಿಂತ ನೆನಪಾಗೋದಕ್ಕಿಂತ ನಮ್ಮ ಇಲ್ಲಿ ಖರ್ಗೆ ಧರ್ಮಸಿಂಗರ ಬಾಯಲ್ಲಿ ಬರುವಂತ ವಚನಗಳನ್ನ ನಾವು ಜಾಸ್ತಿ ನೆನಪು ಮಾಡ್ಕೋಬೇಕಾಗಿದೆ. ಮಾತೆತ್ತಿದ್ರೆ ಏನು ದಲಿತರ ಬಗ್ಗೆ ಇಂಥ ಒಂದು ಪ್ರೀತಿ. ಈ ನೋಟ್ ರದ್ದತಿಯನ್ನು ಮಾಡಿ ಪ್ರಧಾನಮಂತ್ರಿ ಗರೀಬಿ ಕಲ್ಯಾಣ ಯೋಜನೆಯನ್ನು ಮಾಡಿ ಪ್ರತಿಯೊಬ್ಬ ಬಡವನಿಗೂ SC ST OBC ಯಾರೇ ಇದ್ರು ಕೂಡ ಪ್ರತಿಯೊಬ್ಬರಿಗೂ 2022ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗುತ್ತೆ. ವಜ್ರ ಮಹೋತ್ಸವದ ಒಳಗಡೆ ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೊರಟಲ್ಲ, ಇದು ದಲಿತರ ಉದ್ಧಾರಕ್ಕಲ್ವಾ ಖರ್ಗೆ ಅವರೇ?
ನನ್ನ ಚಿತ್ರಕಲಾ ಪರಿಷತ್ತಲ್ಲಿ, ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಲ್ಲಿ ನೋಟು ಬವಣೆ ಅಂತ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಖರ್ಗೆ ಸಾಹೇಬ್ರಲ್ಲಿ ಹೋಗಿದ್ರು. ಹೋಗಿ ಒಂದಷ್ಟು ಮಾತಾಡಿದ್ದಾರೆ. ಮೋದಿ ದೇಶದ ಅರ್ಥವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಖರ್ಗೆ ಸಾಹೇಬರು ಕೂಗಾಡ್ತಾ ಇದ್ದಾರೆ. ಮೋದಿ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ನಂತರ? ಬರೀ ಭಾಷಣ ಹೊಡೆದ್ರು ಅಂತ ಇದುವರೆಗೂ ಹೇಳ್ತಾ ಇದ್ರು. ಈಗ ದೇಶನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿಯ ಮಹಾಜನತೆನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗುರುಮಿಟ್ಟು ಕಲಲ್ಲಿ 8 ಸಾರಿ ನಿಮ್ಮನ್ನ ಕಳಿಸಿದ್ರಲ್ಲ ಸಾಹೇಬ್ರೆ, ಏನು ಮಾಡಿ ಕಡ್ದು ಕಟ್ಟೆ ಹಾಕಿದೆ ಅಲ್ಲಿ? ಜೇವರ್ಗಿನಲ್ಲಿ ಧರ್ಮಸಿಂಗ್ ಅವರನ್ನ 8 ಸಾರಿ ಕಳಿಸಿದ್ರಲ್ಲ ಸಾಹೇಬ್ರು, ಏನ್ ಮಾಡಿದ್ರು ಧರ್ಮಸಿಂಗ್ ಅವರು? ಅಲ್ಲ, ನಾನು ಇನ್ನೊಂದು ಖರ್ಗೆ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ನಾನು 8 ಸಾರಿ ನೀವು ಗುರುಮಿಟ್ಕಲಿಂದ ಗೆದ್ದು ಬಂದ್ರಲ್ಲ, ಜನ ನಿಮ್ಮನ್ನು ಪ್ರೀತಿಯಿಂದ ಗೆಲ್ಸಿದ್ರಲ್ಲ, ಕರ್ನಾಟಕದಲ್ಲಿ ಎಲ್ಲ ಮಂತ್ರಿ ಸ್ಥಾನವನ್ನ ಅತ್ಯಂತ ಚಿಕ್ಕ ವ್ಯಾಜಲ್ಲಿ ಪಡ್ಕೊಂಡಲ್ಲ ನೀವು. ರಿಸರ್ವೇಶನ್ ಚೇಂಜ್ ಆದ ಕೂಡಲೇ ಯಾಕೆ ಚಿತ್ತಾಪುರಕ್ಕೆ ಓಡ್ ಬಂದ್ರಿ? ನೀವು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರೆ, ಜನಪರ ಕಾರ್ಯವನ್ನು ಮಾಡಿದ್ರೆ, ಜನರ ಅಭ್ಯುದಯದ ಬಗ್ಗೆ, ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದ್ರೆ, ಅಲ್ಲಿಂದ ಪಲಾಯನ ಮಾಡಿ ಚಿತ್ತಾಪುರಕ್ಕೆ ಬರುವಂತಹ ಕೆಲಸ ನಿಮಗೆ ಅನಿವಾರ್ಯತೆ ಯಾಕೆ ಬರ್ತಿತ್ತು ಖರ್ಗೆ ಸಾಹೇಬ್ರೆ? ಇತ್ತು ಇನ್ನೊಂದ್ಸರಿ ನಮ್ಮ ಕೊಡಗಿಗೆ ಬಂದಿದ್ರು ಲಾಸ್ಟ್ MLC ಚುನಾವಣೆಯಲ್ಲಿ. ಬಂದು ನರೇಂದ್ರ ಮೋದಿ ಬರೀ ದೇಶ ಸುತ್ತಾ ಇರ್ತಾರೆ, ಪ್ರಪಂಚ ಸುತ್ತಾ ಇರ್ತಾರೆ, ಏನು ಕೆಲಸ ಮಾಡಲ್ಲ ಅಂತಿದ್ರು. ಹೌದು, ನರೇಂದ್ರ ಮೋದಿಯವರು ಪ್ರಪಂಚ ಸುತ್ತಾರೆ. ಇದುವರೆಗೆ 56 ದೇಶಗಳಿಗೆ ಹೋಗಿ ಬಂದಿದ್ದಾರೆ. ನರೇಂದ್ರ ಮೋದಿಯವರು ಪ್ರಪಂಚನ ಸುತ್ತಾರೆ. ಈ ದೇಶಕ್ಕೆ ಒಳ್ಳೆದಾಗ್ಲಿ, ಈ ದೇಶದ ಯೋಜನೆ ಒಳ್ಳೆದಾಗ್ಲಿ, ನಮಗೆ ವಿದೇಶಿ ಹೂಡಿಕೆ ಹರಿದು ಬರಲಿ, ಅದರಿಂದ ಅಭಿವೃದ್ಧಿ ಕಾರ್ಯ ಆಗ್ಲಿ ಅಂತ ಹೇಳಿ ದೇಶ ಸುತ್ತಾರೆ. ನಮ್ಮ ಖರ್ಗೆಯವರು ಸುತ್ತಾರೆ, ಸೋನಿಯಾ ಗಾಂಧಿ ಸುತ್ತ. ತನಗೊಳ್ಳದಾಗ್ಲಿ, ತನ್ನ ಮಗನಿಗೆ ಮಂತ್ರಿ ಸ್ಥಾನ ಸಿಕ್ಲಿ, ತನ್ನ ಮಗನಿಗೆ ಟಿಕೆಟ್ ಕೊಡ್ಲಿ. ಚಿತ್ತೂರಿನಲ್ಲಿ ನಮ್ಮ ಚಿತ್ತೂರಿನಲ್ಲಿ ಯಾರ ತಾಯಿ ಹೊಟ್ಟೆನಲ್ಲೂ ಕೂಡ ಅಲ್ಲಿನ ಶಾಸಕರಾಗುವಂತ ಮಕ್ಕಳೇ ಹುಟ್ಟಿರ್ಲಿಲ್ವಾ? ಖರ್ಗೆ ಅವ್ರ ಮಗನೇ ಬರ್ಬೇಕಿತ್ತು ಅಲ್ಲಿಗೆ. ರಾಜಕಾರಣ ನಾನು ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಅಂತ ಬರ್ತಿರಲ್ಲ, ಕಂಡವರ ಹೊಟ್ಟೆನಲ್ಲಿ ಹುಟ್ಟಿರುವಂತ ಮಕ್ಕಳು ನಿಮಗೆ ಕಾಣಿಸ್ಲೇ ಇಲ್ವಾ? ಏನೋ ಧರ್ಮಸಿಂಗ್ ಅವರ ಬಗ್ಗೆ ನಾವು ಹೇಳಬೇಕು ಅಂತ ಏನಿಲ್ಲ. ನಾರ್ತ್ ಕರ್ನಾಟಕದಲ್ಲಿ ಒಂದು ಮಾತಿದೆ, ಯಾವ್ದಾರ ಅಜ್ಜಂಗೆ ಅಜ್ಜ ಮದುವೆ ಆಗ್ತೀಯ ಅಂತ ಕೇಳಿದ್ರೆ, ಅಜ್ಜ ನಂಗೆ ಯಾರು ಹೆಣ್ಣು ಕೊಡ್ತಾರೋ ಅಂತಾನೆ. ಅಂದ್ರೆ ಮದುವೆ ಆಗಲ್ಲ ಅಂತ ಹೇಳಲ್ಲ, ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ. ಅಂದ್ರೆ ನಮ್ಮ ಧರ್ಮಸಿಂಗ್ ಸಾಹೇಬರು ಕೂಡ 8 ಸಾರಿ ಗೆದ್ದು ಆ ಕ್ಷೇತ್ರನ ಹಾಳು ಮಾಡಿ ಆದ ನಂತರ ಕೂಡ ಮೊನ್ನೆ 25ನೇ ತಾರೀಕು ಅವರ ಬರ್ಡೇನ ಆಚರಣೆ ಮಾಡ್ಕೊಂಡಿದ್ದು. ಊರು ತುಂಬ ಅವ್ರದೇ ಫ್ಲೆಕ್ಸ್ಗಳು, ಕಟೌಟ್ಗಳು. ಈ ರಾಜಕಾರಣ ಅನ್ನೋದೊಂಥರ ಚಟನೇ ಬಿಡಲ್ಲ ಇದು. ಅಂದ್ರೆ ಚಟಕ್ಕೋಸ್ಕರ ರಾಜಕಾರಣ ಇದ್ರೆ ಹೊರತು ಜನರ ಬಗ್ಗೆ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಯಾರು ರಾಜಕಾರಣದಲ್ಲಿಲ್ಲ. ನಾನು ಖರ್ಗೆ ಮತ್ತು ಧರ್ಮಸಿಂಗ್ ಸಾಹೇಬರಿಗೆ ಹೇಳುವಂಥದ್ದು ಇಷ್ಟನೇ, ಮೋದಿ 2.5 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಿರಲ್ಲ, 8 ಸಾರಿ ಗೆದ್ದು 2 ಸಾರಿ ಸಂಸದರಾಗಿ ನೀವೇನು ಮಾಡಿದ್ರಿ ಅಂತ ಫಸ್ಟ್ ನೀವು ಪಟ್ಟಿ ಕೊಡಿ. ಗುಲ್ಬರ್ಗದಲ್ಲಿ ಹುಡುಕ್ಬೇಕಾ ಏನಾದ್ರು ಯಾವ್ಯಾವ ಮಾಲ್ಗಳು ಯಾರ್ಯಾರ್ದಿದೆ ಅಂತ ಹೇಳಿ. ಮೋದಿ ತನಗೊಳ್ಳೆದಾಗ್ಲಿ, ತನ್ನ ಅಣ್ಣ ತಮ್ಮಂದರಿಗೆ ಒಳ್ಳೆದಾಗ್ಲಿ, ತನ್ನ ಕುಟುಂಬಕ್ಕೆ ಒಳ್ಳೆದಾಗ್ಲಿ ಅಂತ ಕೆಲಸ ಮಾಡೋದಿಲ್ಲ. ಮೋದಿ ಇಡೀ ದೇಶವನ್ನು ತನ್ನ ಕುಟುಂಬ ಅಂತ ಭಾವಿಸಿದ್ದಾರೆ. ಅದಕ್ಕೋಸ್ಕರ ಇಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಂಧುಗಳೇ, ನಾನು ನಿಮಗೆ ಬಹಳ ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಡಿಮಾನಿಟೈಸೇಷನ್ ಆದ ನಂತರ ಮೋದಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಆ ಸಂದರ್ಭದಲ್ಲಿ ಹೇಳಿದ್ರು, ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ತರಕಾರಿ ಮಾರುವಂತ ಮಹಿಳೆ ಇದ್ದಾಳಲ್ಲ, ಆ ಮಹಿಳೆ ಆಸ್ಪತ್ರೆಯನ್ನು ಕಟ್ಟಿದಂತ ಉದಾಹರಣೆ ಇದೆ. ಸಾರ್ವಜನಿಕರ ಸೇವೆಯನ್ನು ಮಾಡಿದ್ದಾಳೆ. ಈ ದೇಶದಲ್ಲಿರುವಂತಹ ಸಾಮಾನ್ಯ ಆಟೋ ಡ್ರೈವರು, ಆ ಆಟೋದಲ್ಲಿ ಒಬ್ಬ ಮಹಿಳೆ ವ್ಯಾಲಿಡಿಟಿ ಬ್ಯಾಗ್ನ ಮೊಬೈಲ್ನ ಬಿಟ್ಟು ಹೋದ್ರೆ ಹುಡುಕೊಂಡು ಬಂದು ಮನೆಗೆ ವಾಪಸ್ ಕೊಟ್ಟು ಹೋಗ್ತಾನೆ. ಈ ದೇಶದ ಒಬ್ಬ ನಿವೃತ್ತ ಉದ್ಯೋಗಿ ತನ್ನ 1 ತಿಂಗಳ ಏನು ಪೆನ್ಷನ್ ಅಂತ ಇರುತ್ತೆ ಅದನ್ನು ಸ್ವಚ್ಛ ಭಾರತ ಅಭಿಯಾನಕ್ಕೆ ಕೊಡ್ತಾನೆ. ಸಾಮಾನ್ಯ ಜನರಲ್ಲಿ ಇವತ್ತು ಕೂಡ ಪ್ರಾಮಾಣಿಕತೆಯಿಂದ ಇಷ್ಟವರೆಗೂ ಕಷ್ಟವನ್ನು ಸಹಿಸಿಕೊಂಡು ಬಂದಿದ್ದಾರೆ.
ಅಂತ ಹೇಳಿ ಧನಿಕರಿರೋರ ಬಗ್ಗೆ ಬೆರಳು ತೋರಿಸ್ತಾ ಡಿಮಾನಿಟೈಸೇಷನ್ ಮಾಡಿದ್ರು. ಸಾಮಾನ್ಯ ಜನರಿಗೆ ಕರೆ ಕೊಟ್ಟರು, 50 ದಿನ ಟೈಮ್ ಕೊಡಿ, ಇನ್ಯಾವತ್ತೂ ಕೂಡ ನಿಮ್ಮನ್ನ ನೀವು ಕ್ಯೂ ಅಲ್ಲಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಮಾಡೋದಿಲ್ಲ, ಇದೇ ಲಾಸ್ಟ್ ಕ್ಯೂ ಅಂತ ಹೇಳಿದ್ರು. 47 ದಿನಗಳಾಯ್ತು. ಬಂಧುಗಳೇ, ಈ ದೇಶದಲ್ಲಿ 4120 ಶಾಸಕರಿದ್ದಾರೆ ಇಡೀ ದೇಶದಲ್ಲಿ ಒಟ್ಟಾರೆ. ಸುಮಾರು 790 ಎಂಪಿಗಳಿದ್ದಾರೆ. 790 ಎಂಪಿಗಳಲ್ಲಿ ಬಿಜೆಪಿ NDA ಎಲ್ಲ ಸೇರಿದ್ರು ಕೂಡ 400 ಆಗ್ತಾರೆ. ಇನ್ನು 390 ಅನ್ಯ ಪಕ್ಷಗಳದ್ದು. MLAಗಳು 4120 MLAಗಳಲ್ಲಿ ಬಿಜೆಪಿಯವರು 1035, ಬಿಜೆಪಿ ಮಿತ್ರ ಪಕ್ಷಗಳನ್ನ ಸೇರಿದ್ರೆ 1500 ಆಗ್ತಾರೆ. ಇನ್ನು 2600ಕ್ಕೂ ಹೆಚ್ಚು ಶಾಸಕರು ಯಾರಿದ್ದಾರೆ ಅವರು ಅನ್ಯ ಪಕ್ಷಗಳು, ಬಿಜೆಪಿ ವಿರೋಧಿ ಪಕ್ಷಗಳು. 2600 ಶಾಸಕರು, 390 ಜನ ಲೋಕಸಭಾ ರಾಜ್ಯಸಭಾ ಸಂಸದರು, 10ಕ್ಕಿಂತ ಹೆಚ್ಚು ರಾಜ್ಯ ಸರ್ಕಾರಗಳು, ಅದರ ಜೊತೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರುವಂತ TS ಠಾಕೂರ್ ಹೇಳ್ತಾರೆ, ಮೋದಿಯ ಬಹಳ ಹ್ಯಾಬಿಚುವಲ್ ಬ್ಯಾಷರ್ ಅವರು. ಯಾವಾಗಲೂ ಮೋದಿ ಕಂಡ್ರೆ ಅವ್ರಿಗೆ ಏನೋ ಒಂದು ರೀತಿ ಅವ್ರ ಮನೆ ಕಂಟ್ರೋಲ್ ಹೊಡ್ಕೊಂಡು ಹೋಗಿದ್ರು ಅವ್ರ ತರ ಬಿಹೇವ್ ಮಾಡ್ತಿರ್ತಾರೆ. ದೇರ್ ವಿಲ್ ಬಿ ರಾಯ್ಟ್ಸ್ ಆನ್ ದ ಸ್ಟ್ರೀಟ್ಸ್ ಅಂತ ಹೇಳಿದ್ರು. ಡಿಮಾನಿಟೈಸೇಷನ್ ಮಾಡಿದ ನಂತರ, ನೋಟ್ ರದ್ದತಿ ಮಾಡಿದ ನಂತರ ಬೀದಿನಲ್ಲಿ ದಂಗೆ ಆಗುತ್ತೆ ಅಂದ್ರು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, 2600 ಜನ ವಿರೋಧಿ ಪಕ್ಷಗಳ ಶಾಸಕರು, 390 ಜನ ಸಂಸದರು, ಇಷ್ಟು ಜನ ಪ್ರಯತ್ನ ಪಟ್ಟರು ಕೂಡ ಇಡೀ ದೇಶದಲ್ಲಿ 47 ದಿನ ಆದ್ರೂ ಕೂಡ ಒಂದೇ ಒಂದು ದಂಗೆ ಆಗಿಲ್ಲ ಅಂತಂದ್ರೆ ಈ ದೇಶದ ಪ್ರಧಾನಿ ಬಗ್ಗೆ ಎಂತ ವಿಶ್ವಾಸ ಇಟ್ಟಿದ್ರೆ ಅಂತ ತೋರಿಸುತ್ತೆ. ಆ ವ್ಯಕ್ತಿಯ ಮೇಲೆ ನೀವು ಇಟ್ಟಿರುವಂತ ವಿಶ್ವಾಸ, ಭರವಸೆ ಇದನ್ನು ತೋರಿಸುತ್ತೆ. ಬಂಧುಗಳೇ, 74% ಮಾತ್ರ ಲಿಟ್ರಸಿ ರೇಟ್ ಇರುವಂಥದ್ದು ನಮ್ಮಲ್ಲಿ. ಅನಕ್ಷರಸ್ಥರ ಸಂಖ್ಯೆ ಇಷ್ಟೊಂದಿದೆ. ಕರೆಂಟ್ ಇಲ್ಲದೆ ಇದ್ದಂಥ ಊರುಗಳಿದೆ, ರಸ್ತೆ ಇಲ್ಲದೆ ಇದ್ದಂಥ ಊರುಗಳಿದೆ, ಸರಿಯಾದ ಚರಂಡಿ ಇಲ್ಲ. ಇದರಲ್ಲಿ ಡಿಮಾನಿಟೈಸೇಷನ್ ಹಾಕಿ ಅಂತ ಕೇಳ್ತಾ ಇದ್ರು. ಅಲ್ಲ, 74%, ಇನ್ನು 26% ಜನಕ್ಕೆ ಇವತ್ತು ಕೂಡ ಅನಕ್ಷರಸ್ಥರಾಗಿದ್ದಾರೆ. ಇವತ್ತು ಕೂಡ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಅಂತಂದ್ರೆ, ಇವತ್ತು ಹಳ್ಳಿಗಳಿಗೆ ರಸ್ತೆ ಇಲ್ಲ ಅಂತಂದ್ರೆ, ಇವತ್ತು ಚರಂಡಿ ಇಲ್ಲ ಅಂತಂದ್ರೆ, ಇವತ್ತು ಶೌಚಾಲಯ ಇಲ್ಲ ಅಂತಂದ್ರೆ ಅದು ಯಾರ ಟ್ರ್ಯಾಕ್ ರೆಕಾರ್ಡು? ನೆಹರು ಇಂದ ಸೋನಿಯಾ ಗಾಂಧಿವರೆಗೂ 54 ವರ್ಷದ ಕಾಂಗ್ರೆಸ್ಸಿನ ಟ್ರ್ಯಾಕ್ ರೆಕಾರ್ಡ್ ಅದು. ನಾನು ಇನ್ನೊಂದು ಕೇಳ್ತೀನಿ. ಒಂದು ಹಳ್ಳಿನಲ್ಲಿ ರಸ್ತೆ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ನೀವು ಕಾರಲ್ಲಿ ಓಡಾಡೋದು ಈ ದೇಶದಲ್ಲಿ ನಿಂತಿದ್ಯಾ? ಒಂದು ಹಳ್ಳಿನಲ್ಲಿ ಬೀದಿ ದೀಪ ಇಲ್ಲ ಅಂತಂದ್ರೂ ಕೂಡ ಮನೆಯಲ್ಲಿ TV AC ಹಾಕೋದು ನಿಂತಿದ್ಯಾ? ಒಂದು ಹಳ್ಳಿಗೆ ಕಾಲುದಾರಿ ಇಲ್ಲ ಅಂದ್ರೂ ಕೂಡ ಈ ದೇಶದಲ್ಲಿ ರೈಲು, ಮೆಟ್ರೋ ಟ್ರೈನ್ ಬಂದಿಲ್ಲದಲ್ಲ ಇದೆಯಾ? ಒಂದು ಶಾಲೆಯಲ್ಲಿ ಕಪ್ಪು ಹಲಗೆ ಮೇಲೆ ಬರೆಯುವಂತ ಪರಿಸ್ಥಿತಿ ಇದ್ರೂ ಕೂಡ ಕಂಪ್ಯೂಟರ್ ಯೂಸ್ ಮಾಡೋದು ನಾವು ನಿಂತಿದ್ವಾ? ಯಾಕೆ ತಾಳ್ಮೆ ಹಾಕ್ತೇವೆ? ತಳುಕು ಹಾಕಕ್ಕೆ ಹೋಗ್ತೀರಿ? ಯಾಕೆ ಅತಾರ್ಕಿಕವಾಗಿ ಮಾತಾಡ್ಲಿಕ್ಕೆ ಹೋಗ್ತೀರಿ? ಇವತ್ತು ನರೇಂದ್ರ ಮೋದಿ ಮಾಡ್ಲಿಕ್ಕೆ ಹೊರಟಿರೋದು ದೇಶಕ್ಕೆ ಒಳ್ಳೆದಾಗ್ಲಿ ಅಂತ ಹೇಳಿ. ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಟೆಕ್ನಾಲಜಿ ಇದೇನು ರಾಕೆಟ್ ಸೈನ್ಸ್ ಇದು? ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಯಾರಿಗಾದ್ರೂ ವಿಧವಾ ವೇತನ ಬರ್ತಾ ಇದ್ರೆ ಅದು ಬ್ಯಾಂಕಿನ ಅಕೌಂಟಿಗೆ ಬರ್ತಿದೆ ತಾನೆ. ಯಾರಿಗಾದ್ರೂ ವೃದ್ಧಾಪ್ಯ ವೇತನ ಬರ್ತಾ ಇದೆ ಅಂತಂದ್ರೆ ಅದು ಬ್ಯಾಂಕಿನ ಅಕೌಂಟಿಗೆ ತಾನೇ ಬರ್ತಾ ಇರೋದು. ಯಾರಿಗಾದ್ರೂ ವಿಕಲಚೇತನರ ಪಿಂಚಣಿ ಬರ್ತಾ ಇದೆ ಅಂದ್ರೆ ಅಕೌಂಟಿಗೆ ತಾನೇ ಬರ್ತಾ ಇರೋದು. ನಿಮಗೆ ಬರ್ತಾ ಇರೋಂಥ ಗ್ಯಾಸ್ ಸಬ್ಸಿಡಿ ಬರ್ತಾ ಇರೋದು ಅಕೌಂಟಿಗೆ ತಾನೆ. ನಿಮಗೊಂದು ಪಡಿತರ ಚೀಟಿ ಬೇಕು ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಇರಬೇಕು ತಾನೆ. ನೀವು ಹೋಗಿ ಕೃಷಿ ಸಾಲ ತಗೊಳ್ಬೇಕು ಅಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ತಾನೆ. ಬ್ಯಾಂಕ್ ನಿಮಗೆ ಸಾಲ ಕೊಡ್ಬೇಕಾದ್ರೆ ಕೃಷಿ ಸಾಲನೋ ಇನ್ನೊಂದು ಬಿಸ್ನೆಸ್ ಕೊಡುವಂತ ಸಾಲನ ಕೊಡ್ಬೇಕು ಅಂತಂದ್ರೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಆ ಅಕೌಂಟ್ ಇಂದಲೇ ಬಿಡಿಸ್ಕೊಳ್ತೀರಿ, ಕಂತನ್ನು ವಾಪಸ್ ಅಕೌಂಟಿಗೆ ಕಟ್ತೀರಿ. ಹೀಗಿರುವಾಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡೋದು ಯಾವ ಕಷ್ಟದ ಕೆಲಸ? ನಾಳೆ ಬೆಳಗ್ಗೆ ಅಂಗಡಿಗೆ ಹೋಗ್ತೀರಿ, ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇರುತ್ತೆ. ಡೆಬಿಟ್ ಕಾರ್ಡ್ನ ನೀವು ಸ್ವೈಪ್ ಮಾಡ್ತೀರಿ, ಅಲ್ಲಿ ಹಣವನ್ನು ಪೇ ಮಾಡ್ತೀರಿ. ಅದೇ ರೀತಿ ಯಾವ್ದಾದ್ರು ದಿನಸಿ ಅಂಗಡಿಗೆ ಹೋಗ್ತೀರಿ, ಕಾರ್ಡ್ ಕೊಡ್ತೀರಿ, ಅಲ್ಲಿ ತಗೊಳ್ತಾರೆ. ನಿಮಗಿನ್ನು ಬಯೋಮೆಟ್ರಿಕ್ಸ್ ಬರ್ತಾ ಇದೆ. ನಿಮ್ಮ ಆಧಾರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಎರಡನ್ನು ಕೂಡ ಲಿಂಕ್ ಮಾಡಿತ್ತು ಅಂತಂದ್ರೆ, ನಿಮ್ಮ ಬಯೋಮೆಟ್ರಿಕ್ ತಮ್ಮನ್ನು ಇಡ್ತು ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ. ಅದಕ್ಕೆ ಹಣವನ್ನು ಇಷ್ಟು ಅಂತ ಬರೆದ್ರೆ ಚೀಟಿನೂ ಅಲ್ಲೇ ಬರುತ್ತೆ, ನಿಮಗೆ ಈಸಿಯಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ. ನಾಳೆ ಬೆಳಗ್ಗೆ ಸ್ಕೂಲಿಗೆ ಫೀಸ್ ಕಟ್ಟಕ್ಕೆ ಹೋಗ್ತೀರಿ, ಕಾಲೇಜಿಗೆ ಫೀಸ್ ಕಟ್ಟಕ್ಕೆ ಹೋಗ್ತೀರಿ, ಹೋಗಿ ಚೆಕ್ಕಲ್ಲಿ ಕೊಡ್ತೀರಿ ಅಷ್ಟೇನೆ, ಇಲ್ಲ ನಿಮ್ಮ ಡೆಬಿಟ್ ಕಾರ್ಡಲ್ಲಿ ಕೊಡ್ತೀರಿ. ಯಾವ ಕಷ್ಟದ ಕೆಲಸ ಇದೆ?
ಮನೆಯಲ್ಲಿ ಇಂದ ತಾಯಂದಿರು ರುಬ್ಬ ಕಲ್ಲಲ್ಲಿ ರುಬ್ಬಿ ರುಬ್ಬಿ ಜೀವನನೂ ರುಬ್ಬಿ ಆಗೋಗಿರ್ತಾ ಇತ್ತು, ಕೈಯೂ ಕೂಡ ಬಿದ್ದೋಗಿರ್ತಾ ಇತ್ತು. ಮಕ್ಕಳು ಬೆಳೆದು ವಿದ್ಯಾವಂತರಾದ ನಂತರ ಅಮ್ಮ ಯಾಕೆ ರುಬ್ತೀಯ, ಅಡುಗೆ ಮಾಡೋದು ಬಹಳ ಕಷ್ಟವಾಗುತ್ತೆ, ತ್ರಾಸಾಗುತ್ತೆ ಅಂತ ಹೇಳಿ ಒಂದು ಮಿಕ್ಸರ್ ತಂದು ಕೊಟ್ರಲ್ವ, ಮಿಕ್ಸಿ ತಂದು ಕೊಟ್ಟರು. ಮಿಕ್ಸಿ ತಂದು ಕೊಟ್ಟಾದ್ಮೇಲೆ ಸ್ವಿಚ್ನಲ್ಲಿ ಹೆಂಗೆ 3 ಸ್ವಿಚ್ ಹೆಂಗಿರ್ತದೆ, ಫಾಸ್ಟ್ ಹೆಂಗೆ ಮಾಡೋದು, ಸ್ಲೋ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ರು ತಾನೆ. ಖಾರ ನುಣ್ಣಗಿರ್ಬೇಕಾ ತಪ್ಪಗಿರ್ಬೇಕಾ ಅಂತ ಹೇಳಿದ್ರೆ ಜಾರನ್ನ ಯಾವ್ದನ್ನ ಯೂಸ್ ಮಾಡಬೇಕು ಅಂತಲೇ ಹೇಳ್ಕೊಟ್ರು ತಾನೆ. ಇವತ್ತು ಒಬ್ಬ ತಾಯಿ ಮನೆಯಲ್ಲಿ ಅನಕ್ಷರಸ್ಥರಾದ್ರೂ ಕೂಡ ಮಿಕ್ಸಿನ ಯೂಸ್ ಮಾಡ್ತಾಳೆ ಇಲ್ವಾ? ನಿಮ್ಮ ಮನೆಯಲ್ಲಿ ಟಿವಿ ಬಂತು, ಮಗ ಬಂದ, ಅಪ್ಪ ನೋಡೋದು ರಿಮೋಟ್ ಅಲ್ಲಿ ರೆಡ್ ಒತ್ತಿದ್ರೆ ಅದು ಆಫ್ ಆಗುತ್ತೆ, ಗ್ರೀನ್ ಒತ್ತಿದ್ರೆ ಆನ್ ಆಗುತ್ತೆ, ಈ ಕಡೆ ಹಾಕಿರೋ ವಾಲ್ಯೂಮ್ ಜಾಸ್ತಿ ಕೆಳಗೆ ಮೇಲೆ ಕೆಳಗೆ ಆಗುತ್ತೆ, ಚಾನೆಲ್ ಮೇಲೆ ಕೆಳಗೆ ಮಾಡಿದ್ರೆ ಚಾನೆಲ್ ಹಿಂಗೆ ಚೇಂಜ್ ಆಗುತ್ತೆ ಅಂತ ಹೇಳ್ಕೊಟ್ಟ ತಾನೆ. ಹೇಳ್ಕೊಟ್ಟಿದ್ದು ನೀವು ಕಲ್ತ್ರಿ. ಇವತ್ತು ಡಿಶ್ ಟಿವಿ ಬಂದ್ಬಿಡ್ತು, ಕೇಬಲ್ ಟಿವಿ ಹೋಗಿ 2 ರಿಮೋಟ್ ಬಂದಿದೆ, ಆದ್ರೂ ನೀವು ಮಕ್ಕಳನ್ನ ಕರೆಯೋದಿಲ್ಲ, ನೀವೇ ಆಪರೇಟ್ ಮಾಡ್ತೀರಿ. ಕಲ್ತ್ರ ಇಲ್ವಾ? ಮನೆಯಲ್ಲಿ ಅಮ್ಮ ಉರುವಲು ಓಲ್ಸ ಒಲೆನಲ್ಲಿ ಉಫು ಉಫು ಅಂತಲ್ಲ ಕೊಳವೆನಲ್ಲಿ ಊದ್ತಾ ಇದ್ಲು. ಅಮ್ಮ ಯಾಕೆ ಕಣ್ಣು ಆ ಹೊಗೆನಲ್ಲಿ ಕಣ್ಣನ್ನು ಸುಟ್ಕೊಳ್ತೀಯ, ಎದೆನ ಉರ್ಕೊಳ್ತೀಯ ನೀನು ಅಂತ ಹೇಳಿ ಗ್ಯಾಸ್ ಸ್ಟವ್ ತಗೊಂಡ್ಬಂದ ಮನೆಯಲ್ಲಿ. ಗ್ಯಾಸ್ನ ಹಿಂಗೆ ಆನ್ ಮಾಡೋಂಥದ್ದು ಅಂತಲೇ ಹೇಳ್ಕೊಟ್ಟ, ಆ ಇಗ್ನಿಷನ್ ಹೆಂಗೆ ಮಾಡೋದು ಅಂತಲೇ ಹೇಳ್ಕೊಟ್ರು. ಇವತ್ತು ಅಮ್ಮನಿಗೆ ಅಕ್ಷರ ಬರ್ತಾ ಇದ್ರು ಕೂಡ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಿದ್ದಾಳ ಇಲ್ವಾ? ಮನೆಯಲ್ಲಿ ಅಮ್ಮ ಎಷ್ಟೊತ್ತು ಬೇಯಿಸಿದ್ರು ಕೂಡ ಅನ್ನ ಬೇಯ್ತಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ. ಕುಕ್ಕರ್ ತಂದು ಕೊಟ್ಟ, ಕುಕ್ಕರ್ನ ಮುಚ್ಚಳ ಹೆಂಗೆ ಹಾಕೋದು, ಹಿಂಗೆ ಕ್ರಾಸ್ ಆಗಿಡ್ದು ಹಿಂಗೆ ಹಾಕ್ಬೇಕು ಅಂತ ತೋರಿಸ್ಕೊಟ್ಟ. ಒಳಗಡೆ ಗ್ಯಾಸ್ ಕಟ್ಟನ್ನು ಹಾಕ್ಬೇಕು ಅಂತ ತೋರಿಸ್ಕೊಟ್ಟ. ಅದನ್ನು ಹಾಕೋದಕ್ಕಿಂತ ಮೊದಲು 1 ಇಂಚ್ ನೀರಿಡು, ಅದ್ರ ಮೇಲೆ ಅದೊಂದು ಕಂಪಾರ್ಟ್ಮೆಂಟ್ ಇಡು, ಅದರೊಳಗಡೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ 2 ಇಂಚ್ ನೀರಿಟ್ಟು 3 ವಿಸಿಲ್ ಕೂಗ್ಸೋ, ಅನ್ನ ಆಗೋಗುತ್ತೆ ಅಂತ ಹೇಳ್ಕೊಟ್ರು. ಕಲ್ತ್ರ ಇಲ್ವಾ? ಇನ್ನು ಡೆಬಿಟ್ ಕಾರ್ಡ್ ಅನ್ನು ಇಟ್ಕೊಂಡ್ಬಿಟ್ಟು ಒಂದು ATM ಕಾರ್ಡ್ ಇಟ್ಕೊಂಡು ವ್ಯವಹಾರ ಮಾಡೋದನ್ನ ನಮ್ಮ ಜನಕ್ಕೇನು ಹೇಳ್ಕೊಡ್ಬೇಕಾ? ಹೇಳ್ಕೊಳ್ಳಿಕ್ಕೂ ಜನ ಇದ್ದಾರೆ. ಹಿಂದೆಲ್ಲ ಚುನಾವಣೆ ಬಂತು ಅಂತಂದ್ರೆ ಅಪ್ಪ ಬಂದು ಹೇಳ್ತಿದ್ದ, ಇಂಥ ಪಾರ್ಟಿಗೆ ಓಟ್ ಹಾಕು, ಇಂಥವ್ರು ಒಳ್ಳೆಯವರು ಅಂತ ಹೇಳಿ ನಮ್ಮನ್ನೆಲ್ಲ ಕರೆದ್ಬಿಟ್ಟು ನಮ್ಮ ಅಪ್ಪನೂ ನಮಗೆ ಹೇಳ್ಕೊಡ್ತಿದ್ದ. ನಾವು ನಮ್ಮ ಅಪ್ಪ ಹೇಳಿದಾನೆ ಅಂತ ಹೇಳ್ಬಿಟ್ಟು ಓಟಾಕ್ ಬರ್ತಿತ್ತು. 18 ವರ್ಷ ಆದ ಕೂಡಲೇ ನಮ್ಗೆ ವೋಟಿಂಗ್ ಪವರ್ ಬಂದ ಕೂಡಲೇ. 2014ರಲ್ಲಿ ಏನಾಯ್ತು, 2014ರಲ್ಲಿ ಅಪ್ಪ ಬಂದು ಮಕ್ಕಳಿಗೆ ಯಾರಿಗೂ ಓಟ್ ಹಾಕು ಅಂತ ಹೇಳಿಲ್ಲ, ಮಗ ಹೋಗಿ ಹೇಳ್ದ, ಅಪ್ಪ ಈ ದೇಶಕ್ಕೆ ನರೇಂದ್ರ ಮೋದಿ ಬೇಕು, ಮೋದಿ ಓಟ್ ಹಾಕೊಂಡ. ಮಕ್ಕಳು ಈ ದೇಶಕ್ಕೆ ಎಂತಹ ವ್ಯಕ್ತಿ ಪ್ರಧಾನಿ ಆಗಬೇಕು, ಎಂತಹ ಸರ್ಕಾರ ಬರಬೇಕು, ಯಾವ ಪಕ್ಷದ ಸರ್ಕಾರ ಬರಬೇಕು ಅಂತ ಮಗ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಮತಪೆಟ್ಟಿಗೆ ಕರ್ಕೊಂಡ್ಬಂದು ಓಟ್ ಹಾಕ್ಸಿ ಇಂತಹ ಒಂದು ಜನಾದೇಶವನ್ನು ಕೊಡಿಸುವಂತ ಶಕ್ತಿ ಇದೆ ಅಂತಂದ್ರೆ ಅದೇ ಅಪ್ಪ ಅಮ್ಮಗೆ ಬ್ಯಾಂಕ್ ಅಕೌಂಟನ್ನು ಹೇಗೆ ಆಪರೇಟ್ ಮಾಡಬೇಕು, ಡಿಜಿಟಲ್ ಟ್ರಾನ್ಸಾಕ್ಷನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡಲ್ವಾ? ಖಂಡಿತ ಹೇಳ್ಕೊಡ್ತಾನೆ. ಕಾಂಗ್ರೆಸ್ನವರೇ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನೊಂದು ಪ್ರಶ್ನೆ ಕೇಳಬೇಕು. ಡಿಮಾನಿಟೈಸೇಷನ್ ಆದ ನಂತರ ನಮ್ಮ ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದಂಗೆ ಬಂದು ATM ಹತ್ರ ನಿಂತ್ಕೊಂಡ್ಬಿಟ್ರು. 4,000 ರೂಪಾಯಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. 4,000ನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ 1.5 ತಿಂಗಳಾಯ್ತು. ಈ ದೇಶದ ಅತ್ಯಂತ ಸರಳ ವ್ಯಕ್ತಿತ್ವ ಅಂತಂದ್ರೆ ಅದು ಮಹಾತ್ಮ ಗಾಂಧಿ ಅಲ್ಲ, ಅದು ರಾಹುಲ್ ಗಾಂಧಿ. 1.5 ತಿಂಗಳು 4,000 ರೂಪಾಯಿನಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ಅಂತಂದ್ರೆ ಇಂತಹ ಸರಳ ವ್ಯಕ್ತಿಗಳನ್ನು ಎಲ್ಲಿ ನೋಡಿದರೆ? ನಮ್ಮ ಕಾಂಗ್ರೆಸ್ನವರಿಗೆ ಎಷ್ಟು ಪ್ರೀತಿ ಗಾಂಧಿ ಮೇಲೆ, ಗಾಂಧಿಗಿಂತ ಸರಳ ಜೀವನ. ಆ ನೋಟಿನ ಮೇಲೆ ಗಾಂಧಿ ಮೇಲೆ ಎಷ್ಟು ಪ್ರೀತಿ ಅದು. ಕಾಂಗ್ರೆಸ್ನವ್ರು ಎಲ್ಲ ನಿಮ್ಮ ಬಗ್ಗೆ ಗೊತ್ತಾಗಿದೆ. ದಯವಿಟ್ಟು ತಲೆ ಕೆಡಿಸ್ಕೊಳ್ಬಿಡಿ, ದೇಶಕ್ಕೆ ಒಳ್ಳೇದಾಗುತ್ತೆ. ನಾನು ನಿಮ್ಮನ್ನೆಲ್ಲರೂ ಕೇಳ್ತೀನಿ, ವರ್ತಕರಿದ್ದೀರಿ ಇಲ್ಲೆಲ್ಲ, ಒಂದು POS ಮಷಿನ್ ಇಟ್ಕೊಳ್ಳಿ, ಪಾಯಿಂಟ್ ಆಫ್ ಸೇಲ್ ಮಷಿನ್ ಇಟ್ಕೊಳ್ಳಿ, ಬಂದವರಿಗೆ ಡೆಬಿಟ್ ಕಾರ್ಡ್ ತಗೊಳ್ಳಿ, ರೆಸಿಪ್ಟ್ ಕೊಡಿ, ನ್ಯಾಯ ನಿಯತ್ತಲ್ಲಿ ವ್ಯವಹಾರ ಮಾಡಿ. ರಿಯಲ್ ಎಸ್ಟೇಟ್ ಅಲ್ಲಿ ಬರ್ತಾರೆ, 25 ಲಕ್ಷ ಸೈಟಿಗೆ ಅಂತ ಹೇಳ್ತಾರೆ, 5 ಲಕ್ಷ ಗೈಡೆನ್ಸ್ ವ್ಯಾಲ್ಯೂನ ಚೆಕ್ಕಲ್ಲಿ ಕೊಡಿ, ಉಳಿದದನ್ನೆಲ್ಲ ಕ್ಯಾಶಲ್ಲಿ ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ವೈಟ್ ಮನಿ ಇತ್ತು ಅಂದ್ರೆ ಕ್ಯಾಶಲ್ಲಿ ಕೊಡ್ಬೇಕಾಗಿ ಬರುತ್ತೆ, ಬಿಡಿಸ್ಕೊಂಡು ಬಂದು ಡ್ರಾ ಮಾಡ್ಕೊಂಡು ಬಂದು ಕೊಡ್ತೀರಿ. ಆ ಪೊಲಿಟಿಷಿಯನ್ ಇರ್ಬೋದು, ಆ ಭ್ರಷ್ಟ ಅಧಿಕಾರಿ ಇರ್ಬೋದು. ಭ್ರಷ್ಟ ಅಧಿಕಾರಿ ಹೇಗಾಗ್ತದೆ, ಈ ಪೊಲಿಟಿಷಿಯನ್ ಇದೆಲ್ಲ ಅಲ್ಲಿ ಕನ್ವರ್ಷನ್ಗೆ ಹೋದಾಗ ತಹಸೀಲ್ದಾರಿಗೆ, PDOಗೆ, ವಿಲೇಜ್ ಅಕೌಂಟೆಂಟ್ಗೆ ಪ್ರತಿಯೊಬ್ಬರಿಗೂ ತಿನ್ಸಿರ್ತಾನೆ, ಕೊನೆಗೆ DC ಅವ್ರಿಗೂ ತಿನ್ನಿಸ್ತಾನೆ. ಕನ್ವರ್ಷನ್ ಹೋಗ ಅವನು ಕೂಡ ಮೂಟೆ ಕಟ್ಟಿಟ್ಕೊಳ್ತಾನೆ, ಇವನು ಇನ್ನೊಂದು ಪ್ರಾಪರ್ಟಿ ತಗೊಳ್ತಾನೆ. ನೀವೆಲ್ಲದರೂ ಕೂಡ ಸೈಟ್ ತಗೊಳ್ತೀರಾ, 25 ಲಕ್ಷ ಕೊಟ್ಟು ತಗೊಳ್ತೀರಾ, ಚೆಕ್ಕಲ್ಲಿ ಕೊಟ್ಟೋಳಿ. ಇದು ಮಾತ್ರ ಅಲ್ಲ, 30ನೇ ತಾರೀಕು ನಂತರ ಕೂಡ ನಿಮಗೆ ಜಾಸ್ತಿ ಹಣ ಬಿಡಿಸ್ಕೊಳ್ಳೋಂಥ ಅವಕಾಶ ಬರಲ್ಲ. ಯಾಕೆ ಹಣ ಬೇಕು? ಎಲ್ಲ ಸೇವೆಗಳನ್ನು ಕೂಡ ಡಿಜಿಟಲ್ ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಕೊಡ್ತಾರೆ. ನೀವೆಲ್ಲರೂ ಕೂಡ ನೀವು ಬಹಳ ಜನ ಹಿರಿಯರಿದ್ದೀರಿ, ಕಷ್ಟಪಟ್ಟು ದುಡಿತೀರಿ. ನನ್ನ ಮಗ, ನನ್ನ ಮಗಳು, ಅವಳಿಗೆ ಒಳ್ಳೇದಾಗಲಿ,
ನೀವು ಅರೆ ಹೊಟ್ಟೆ ತಿಂದ್ರೂ ಪರವಾಗಿಲ್ಲ, ಹೊಟ್ಟೆ ಬಟ್ಟೆ ಕಟ್ಟಿದ್ರೂ ಪರವಾಗಿಲ್ಲ, ಒಳ್ಳೆ ಒಡವೆ ಹಾಕ್ತಿದ್ರು ಪರವಾಗಿಲ್ಲ, ಒಳ್ಳೆ ಸೀರೆ ಹಾಕ್ತಿದ್ರು ಪರವಾಗಿಲ್ಲ, ನನ್ನ ಮಗನಿಗೆ ಒಳ್ಳೇದಾಗ್ಲಿ, ನನ್ನ ಮಗಳಿಗೆ ಒಳ್ಳೇದಾಗ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅಂತೇಳಿ ಹೊಟ್ಟೆ ಬಟ್ಟೆ ಕಟ್ಟಿ ನೀವೆಲ್ಲ ಬದುಕು ನಡೆಸ್ತೀರಿ ತಾನೆ. ಮೋದಿ ಕೂಡ ಮಾಡಲಿಕ್ಕೆ ಹೊರಟಿರುವಂಥದ್ದು ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ನಂಬ್ಕೊಂಡಿರೋರಿಗೆ ಅಂತಲ್ಲ, ತನ್ನ ನಂಬ್ಕೊಂಡಿರೋ ಇಡೀ ದೇಶದವ್ರಿಗೆ ಮಾಡಿಕೊಟ್ಟಿರೋದು ಈ ಮುಂದಿನ ಫ್ಯೂಚರ್ ಜನರೇಷನ್ಗೆ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಹಾಗಾಗಿ ಬಂಧುಗಳೇ, ನಿಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ಕೊಳ್ತೀನಿ. ಒಂದು ಮಾತಿತ್ತು ಹಿಂದೆ, ಬಡವ ನೀ ದೇವ್ರು ಮಾಡಿದಂಗಿರಂತೆ. ಇವಾಗ ಚೇಂಜ್ ಆಗಿದೆ. ಸನ್ಮಾನ್ಯ ಖರ್ಗೆ ಅವರೇ, ಧರ್ಮಸಿಂಗ್ ಅವರೇ, ಸಿದ್ದರಾಮಯ್ಯನವರೇ, ಇನ್ನು ಮುಂದೆ ಶ್ರೀಮಂತ ನೀವು ಮೋದಿ ಮಾಡಿದ್ದಂಗಿರೋ. ಥ್ಯಾಂಕ್ ಯು.